ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಿವತ್ತು ವಿಷಯ ಅಂತ ಆಲ್ರೆಡಿ ನೀವೆಲ್ಲ ತಮ್ಮೆಲ್ಲ ನೋಡಿರ್ತೀರ. ಸೊ ಇವತ್ತು ನಾವೆಲ್ಲ ನಮ್ಮ ಊರಿಗೆ ಬಂದಿದ್ದೀವಿ. ನೋಡ್ತಿರ್ಬೋದು ಬ್ಯಾಕ್ಗ್ರೌಂಡ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಸೊ ಇವತ್ತು ನಮ್ಮೂರಲ್ಲಿ ಏನಪ್ಪ ಅಂದರೆ ನಮ್ಮೂರಿನ ತೇರಿರುತ್ತೆ, ತೇರು ಎಳೆಯೋ ಜಾತ್ರೆ ತುಂಬ ಚೆನ್ನಾಗಿರುತ್ತೆ, ಸಕ್ಕತ್ತಾಗಿರುತ್ತೆ. ಅದಕ್ಕೆ ನಾವೆಲ್ಲರೂ ಬಂದಿದ್ದೀವಿ. ಇವಾಗ ದೇವಸ್ಥಾನ ಹತ್ರ ಹೋಗಬೇಕು. ಹೋಗೋಣ. ನಮ್ಮಮ್ಮ ಇದ್ದಾರೆ, ಹಾಯ್ ಮಾಡು. ಹಾಯ್ ಗಾಯ್ಸ್, ಇವಾಗ ನಾವೆಲ್ಲರೂ ಹೋಗ್ತಾ ಇದ್ದೀವಿ. ನಮ್ಮಪ್ಪನೂ ಇದ್ದಾರೆ, ಹಾಯ್ ಮಾಡು. ಹಾಯ್ ಹಾಯ್. ಸೊ ಗೈಸ್, ಇದೇನಂತ ಹೇಳ್ತೀನಿ ಬನ್ನಿ. ಪ್ಲೇ ಮಾಡಿದ್ಯಾ? ಈಗ ಇದೆಲ್ಲ ತೆಗಿಬೇಕು. ಏನಂತ ಹೇಳು. ಪಾನಕ ಇದು, ಮತ್ತು ಇದು ಹೆಸರು ಬೇಳೆ, ಮತ್ತು ಪೂಜೆ ಮಾಡ್ಸೋಕೆ ನೋಡಿ ದೇವ್ರ ಸಾಮಾನುಗಳು, ಮತ್ತು ನೋಡಿ ಕ್ಯಾರೆಟು, ಕಾಯಿ ಮತ್ತು ಕೊತ್ತಂಬರಿ ಎಲ್ಲ ಇದೆ ನೋಡಿ. ಅದು ಇಟ್ಕೊಂಡಿರೋ ಅಜ್ಜಿದಂಗೆ ಪೂಜೆ ಸಾಮಾನು ಇಲ್ಲೇ ಇರಲಿ. ಅಜ್ಜಿದು ಪೂಜೆ ಸಾಮಾನು ಲಕ್ಷ್ಮಕ್ಕಜ್ಜಿದು. ಸೊ ಗೈಸ್, ನಮ್ಮದು ತೇರು ಇಲ್ಲಿಂದ ಹಿಂಗೆ ಅಲ್ಲಿವರೆಗೂ ಹೋಗುತ್ತೆ ಗೈಸ್. ಇನ್ನೂ ರೆಡಿಯಾಗಿಲ್ಲ. ಸೊ ಇನ್ನೂ ಜನ ಬರಬೇಕು, ತುಂಬ ಜನ ಬರ್ತಾರೆ. ಗರುಡ ಬಂದು 3 ಸುತ್ತು ಹಾಕುತ್ತೆ ಅಲ್ಲೇನಪ್ಪ, ಹಾಕಲ್ವಾ? ಹಾಕುತ್ತೆ ಬಂದು, ಆವಾಗ ತೇರು ಮುಂದೆ ಹೋಗುತ್ತೆ. ಸಖತ್ತಾಗಿರುತ್ತೆ. ಅದೆಲ್ಲ ತೋರಿಸ್ತೀನಿ. ಇದೇನಜ್ಜಿ ಇದ್ರ ಹೆಸರು? ಇದ್ರ ಹೆಸ್ರೇನು? ಬಿಲ್ಪತ್ರೆನ? ಇದ್ರ ಹೆಸ್ರೇನು? ದಾವನದೊಳಗಡೆ ಬಾಳೆಹಣ್ಣಿಗೆ ಚುಚ್ಚಿ ಕೊಡ್ತಾ ಇದ್ದಾರೆ. ನಾನು ಇಟ್ಕೊತಾ ಇದ್ದೀನಿ ಗೈಸ್. 3 ನಂಗೇನಾ? ಇನ್ನ ರೆಡಿ ಮಾಡ್ತಾ ಇದ್ದಾರೆ. ದೇವ್ರ ತೇರು ಓಡ್ಬೇಕಾರೆ ಎಸೆಯೋದು. ದೇವ್ರನ್ನ ಯಾರಿಗೂ ಇನ್ನೂ ತೋರಿಸಲ್ಲ ಗೈಸ್, ಕ್ಲೋಸ್ ಮಾಡಿದ್ದಾರೆ. ರಥವಲ್ಲೋ ಅಣ್ಣ ಬೆಳ್ಳಿಯ ರಥವಲ್ಲೋ, ಅವಾಗೆ ಚಿನ್ನದ ರಥವಲ್ಲೋ ಅಣ್ಣ ಬೆಳ್ಳಿಯ ರಥವಲ್ಲೋ. ಅಣ್ಣ ಮಣ್ಣಾಗೆ ಬೆಳೆದು ಕಮ್ಮಾಲೆ ಅರಳಿ ಸುಮ್ಮಾಲೆ ಹೊದಿಕೆ ಅಮ್ಮನ ರಥಕ್ಕೆ. ಹೂವಿನ ಮಜ್ಜನವೋ ನಮ್ಮ ತಾಯಿಗೆ, ಹೂವಿನ ಮಜ್ಜನವೋ. ನೋಡಿ ಗಾಯ್ಸ್, ಎಷ್ಟು ಜನ ಇದ್ದಾರೆ. ಇವಾಗ ಮಹಾಮಂಗಳಾರತಿ ಮಾಡಿ ಎಲ್ಲರಿಗೂ ಕೊಡ್ತಾ ಇದ್ದಾರೆ. ಸೊ ಇದೆಲ್ಲ ಆದಮೇಲೆ ಇವಾಗ ತೇರು ಮುಂದೆ ಹೋಗುತ್ತೆ. ಹೋಗೋಕ್ಕೂ ಮುಂಚೆ ಗರುಡ ಬಂದು 3 ಸುತ್ತು ಹೊಡೆಯುತ್ತೆ. ತೇರು 3 ಸುತ್ತು ಹೊಡೆದು ಮುಂದೆ ತೇರು ಎಳೆಯೋದು. ಬನ್ನಿ ನೋಡೋಣ ಹೇಗಿರುತ್ತೆ ಅಂತ ಎಲ್ಲ ತೋರಿಸ್ತೀನಿ. ನೆಲದಾಗೆ ಹರಿದಾಳು ಅವ್ವ, ನದಿ ಮ್ಯಾಲೆ ನಡೆದಾಳು. ಬಲ್ಲಾರೆ ನೆಲದಾಗೆ ಹರಿದಾಳು ಅವ್ವ, ನದಿ ಮ್ಯಾಲೆ ನಡೆದಾಳು ಅವ್ವ. ಗೋಗಾರ ಕಷ್ಟ ನೂರು ಅನಿಷ್ಟ ನೀಗವ್ವ
ಗಾಯ್ಸ್ ಇಲ್ಲಿ ಗರುಡ ಬಂದು 3 ಸುತ್ತು ಹೊಡಿತಾ ಇದೆ. ಬಟ್ ಫೋನಲ್ಲಿ ನನಗೆ ಕ್ಲಾರಿಟಿಯಾಗಿ ಕಾಣಿಸ್ತಿಲ್ಲ, ತುಂಬ ಚಿಕ್ಕದಾಗಿ ಕಾಣಿಸ್ತಿದೆ ನಮಗೇ ನೋಡೋಕ್ಕೆ. ಸೊ ಫೋನಲ್ಲಿ ಕಾಣಿಸ್ತಾ ಇಲ್ಲ. ಸೊ ಇವಾಗ ಎಲ್ಲರೂ ಬಾಳೆಹಣ್ಣ ತೇರ್ ಮೇಲೆ ಎಸ್ತು ತೇರ್ ಮುಂದೆ ಹೋಗುತ್ತೆ ಗೈಸ್. ಬನ್ನಿ ನೋಡೋಣ. ನೋಡಿ, ನಮ್ಮ ದೇವರು ಶ್ರೀ ತುಳಸಿ ರಂಗನಾಥ ಸ್ವಾಮಿ. ಯಾರ್ಯಾರು ಬರೋಕ್ಕಾಗಿಲ್ಲ ಅವರೆಲ್ಲ ದರ್ಶನ ತಗೊಳ್ಳಿ, ಇಲ್ಲಿಂದನೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. 7 ಕುದುರೆ ಮೇಲ್ಗಡೆ ಕೂತಿರೋದು ನೋಡೋಕ್ಕೆ ತುಂಬ ಚೆಂದ ಅನಿಸ್ತಿತ್ತು ಗೈಸ್. ತುಂಬ ಬಿಸಿಲು ಅಂದರೆ ಸಿಕ್ಕಾಪಟ್ಟೆ ಬಿಸಿಲು. ಅದು ರಥಸಪ್ತಮಿ ದಿನಾನೇ ಸಿಕ್ಕಾಪಟ್ಟೆ ಬಿಸಿಲು. ಇನ್ಮೇಲೆ ಬಿಸಿಲು ಸ್ಟಾರ್ಟ್ ಬೇರೆ ಆಗುತ್ತಂತೆ. ಸೊ ಹೆವಿ ಬಿಸಿಲಿತ್ತು, ಅದು ಸಕ್ಕದಾಗಿ ಕಾಣಿಸ್ತಿತ್ತು. ದೇವರು ಬಿಸಿಲಿಗೂ ಅದಕ್ಕೂ ತುಂಬ ಪಳ ಅಂತ ಹೊಳಿತಾ ಇತ್ತು. ಎಲ್ಲರೂ ಇವಾಗ ತೇರು ಎಳಿಯೋಕ್ಕೆ ರೆಡಿಯಾಗಿದ್ದಾರೆ. ಎಳಿಯೋಣ ಬನ್ನಿ. ಕೊಡು ನೋಡು, ಬಾರೋ ನಮ್ ತೇರಿಗೋಗೋಣ ಭಲಾರೆ ಹತ್ತೂರೆ ಬಂತು. ಬಾರೋ ನಮ್ ತೇರಿಗೋಗೋಣ, ಬಾರಿ ನಮ್ ತೇರಿಗೋಗೋಣ ಭಲಾರಿ ತೇರಿ ಬಂತು. ಬಾರಿ ನಮ್ ತೇರಿಗೋಗೋಣ. ಚೆಂಡು ಬತ್ತೇರು ಸೊ ಗೈಸ್, ಎಲ್ಲರಿಗೂ ಬೆಲ್ಲನ ಏನಿದು ಕಲ್ ಸಕ್ಕರೆ ಕೊಡ್ತಾರೆ. ಬಿಕಾಸ್ ತುಂಬ ಬಿಸಿಲಿರುತ್ತೆ ಮತ್ತು ತೇರು ಎಳಿತಾ ಇರೋರೆಲ್ಲ ಸುಸ್ತಾದರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಜೋಶ್ಗೆ ಈ ಥರ ಕಲ್ ಸಕ್ಕರೆ ಕೊಡ್ತಾರೆ. ಆವಾಗಲೇ ನಾನು ತೋರಿಸ್ದೆ ಬಟ್ ಕಾಣಿಸ್ಲಿಲ್ಲ. ಗರುಡ ಬಂದು 3 ಸುತ್ತು ಹೊಡೆದು ಹೋಯ್ತು ಗೈಸ್. ನಾನು ಸ್ಟಾರ್ಟಿಂಗೇ ಎಳಿಬೇಕಿತ್ತು, ಬಟ್ ಅಲ್ಲಿ ತುಂಬ ಜನ ಇದ್ದರು ಅಂತ ಅಂದ್ಬಿಟ್ಟು ಇವಾಗ ಸ್ವಲ್ಪ ಅರ್ಧ ದಾರಿಗೆ ಬಂದಿತ್ತು ತೇರು. ಇವಾಗ ಎಳಿಯೋಕ್ಕೆ ನಿಂತಿದ್ದೀನಿ ಗೈಸ್. ಎಳ್ದೆ ತುಂಬ ಖುಷಿಯಾಯಿತು. ನಾ ಅಂದ್ಕೊಂಡಿರೋದೆಲ್ಲ ಆದರೆ ಸಾಕು ದೇವ್ರೆ. ಗೈಸ್, ಇದೆಲ್ಲ ಪಾನಕ ಅದೆಲ್ಲ ಏನಕ್ಕೆ ಮಾಡಿರೋದು ಅಂದರೆ ದೇವರಿಗೆ ತೇರು ಎಳಿಯೋರಿಗೆ ಕೊಡೋಕ್ಕೆ ಅಂತ. ಅದೆಲ್ಲ ನಮ್ಮ ದೊಡ್ಡಪ್ಪ, ನಮ್ಮಪ್ಪ ಮತ್ತು ನಮ್ಮ ಚಿಕ್ಕಪ್ಪ ಎಲ್ಲರೂ ಸೇರಿಕೊಂಡು ಮಾಡಿರೋದು. ಒಂದು ಸೆಪ್ರೇಟಾಗಿ ವರ್ಷನೂ ಇಲ್ಲೇ ಮಾಡಿ ಎಳಿಯೋರಿಗೆಲ್ಲರಿಗೂ ಬಂದಾದಮೇಲೆ ಸುಸ್ತಾಗಿರ್ತಾರೆ ಅಂತ ಅದೆಲ್ಲ ಕೊಟ್ಟು ರಿಲ್ಯಾಕ್ಸ್ ಆಗಿ ಹೋಗಲಿ ಅಂತ. ಸೊ ಪೂಜೆ ಮಾಡಿಸ್ಕೊಂಡು ಆಮೇಲೆ ಕೊಡ್ತಾರೆ ಗೈಸ್. ಪಲ್ಲಕ್ಕಿ, ಚಿನ್ನದ ಪಲ್ಲಕ್ಕಿ, ಬೆಳ್ಳಿ ಗೈಸ್. ನೋಡಿ, ನಮ್ಮ ದೇವ್ರದ್ದು ಬೆಳ್ಳಿ ಪಲ್ಲಕ್ಕಿದು. ಫುಲ್ ಬೆಳ್ಳಿ. 3 ದೇವ್ರು ಕುತ್ಕೊಳ್ಳುತ್ತೆ. ಪಲ್ಲಕ್ಕಿ ಕುಣಿಸಿದ್ದಾರೆ. ರಿಯಲ್ ಬೆಳ್ಳಿ, ಒರಿಜಿನಲ್ ಬೆಳ್ಳಿ ಪಲ್ಲಕ್ಕಿ. ಗೈಸ್, ಇವಾಗೆಲ್ಲ ಮುಗೀತು. ಅಲ್ಲಿ ದೇವ್ರ ಹತ್ರ ಹೋಗ್ಬಿಟ್ಟು ನಾವಿವಾಗ ಹೋಗ್ತೀವಿ. ಆಮೇಲೆ ಊಟಕ್ಕೆ ಹೋಗ್ತೀವಿ. ತೇರು ನೋಡಿಕೊಂಡು ಎಲ್ಲರೂ ಊಟಕ್ಕೆ ಹೋಗ್ತೀವಿ. ಊಟ ಮಾಡ್ಕೊಂಡು ಆಮೇಲೆ ಮನೆಗೆ ಹೋಗ್ತೀವಿ. ಊಟ ಮಾಡ್ಕೊಂಡು ಮನೆಗೆ ಹೋಗ್ಬಿಟ್ಟು ಸಂಜೆ ಮತ್ತೆ ತಿರ್ಗಾ ಬರ್ತೀವಿ. ಮತ್ತೆ ನೈಟು ಇಲ್ಲೆಲ್ಲಿ ಇಳಿಸಿದಾರೋ ಆ ಜಾಗದಿಂದ ವಾಪಸ್ ಕರ್ಕೊಂಡು ಹೋಗ್ತಾರೆ. ಸೊ ನೈಟ್ ನೋಡೋಕೆ ಇನ್ನೂ ಚೆನ್ನಾಗಿರುತ್ತೆ.
ಟೈಮ್ ಮದನ ಹೆಂಗಾಯ್ತು ಊಟ ಹೆಂಗಾಯ್ತು ಅಳ್ಸಿನ್ಕಾಯಿ ಇದು ಚೆನ್ನಾಯ್ತಾ ಹೆಂಗೆ ಇದು ನೋಡಮ್ಮ ಹಂಚಿನ್ಕಾಯಿ ಕೆತ್ತಳ್ಸಿನ್ಕಾಯಿ ನಿಮ್ಮಿಬ್ರಿಗೂ ಹೆಂಗೈತೆ ಪಾಯಸ ಸಬ್ಬಕ್ಕಿ ಪಾಯಸ ಬೂಂದಿ ಹಲಸಿನಕಾಯಿ ಪಲ್ಯ. ಅಜ್ಜಿ ನಿಂಗೆ ನಂಗೂ ಚೆನ್ನಾಗಿತ್ತಪ್ಪ. ನಮ್ಮ ಅಜ್ಜಿ ಅಲ್ಲಿ ಕುತ್ಕೊಂಡಿದ್ದಾರೆ ಗೈಸ್. ಈಗ ನಾವೆಲ್ಲ ತಿಂತಾ ಇದ್ದೀವಿ, ತಿಂದ್ಮೇಲೆ ಸಿಗ್ತೀವಿ ದೇವ್ರ ಪ್ರಸಾದ. ಬಾಯ್. ಸೊ ಗೈಸ್ ಏನಪ್ಪ ಅಂದರೆ ಇನ್ನೂ ನೈಟೆಲ್ಲ ಎಳಿಯೋದಿರುತ್ತೆ. ಅಂದರೆ ನಾನು ಆಫೀಸ್ಗೆ ಹೋಗೋದ್ರಿಂದ ನಾನು ಇವಾಗಲೇ ಓಡ್ತಾ ಇದ್ದೀನಿ, ಊಟ ಎಲ್ಲ ಮುಗಿಸ್ಕೊಂಡು ಓಡ್ತಾ ಇದ್ದೀನಿ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಇಯರ್ ತುಂಬ ನೀಟಾಗಿ ನೈಟ್ ಹೇಗಿರುತ್ತೆ, ಮಾರ್ನಿಂಗ್ ಹೇಗಿರುತ್ತೆ ಎಲ್ಲ ಜಾತ್ರೆ ಎಲ್ಲ ನೀಟಾಗಿ ತೋರಿಸ್ತೀನಿ. ಈ ವ್ಲಾಗಲ್ಲಿ ಅಷ್ಟೊಂದೆಲ್ಲ ತೋರ್ಸೋಕ್ಕಾಗಿಲ್ಲ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್.